ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನನಗೆ ಈ ಕಲಾವಿದನ ಬಗ್ಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಅಷ್ಟಿದೆ ಇರೋ ವಿಷಯ. ತುಂಬ ತನ್ನೊಳಗೆ ಸ್ಟಫ್ನ ಹಿಡ್ಕೊಂಡು ಟಫ್ ಲೈಫನ್ನು ಎದುರಿಸಿ ಕೊನೆಗೂ ಈಗ ಯಾರ ಕೈಗೂ ಸಿಗಲ್ಲ. ಆದರೆ ಇವರೆಲ್ಲರಿಗೂ ಬೇಕು. ಇವ್ರ ಡೇಟಿಗಾಗಿ ಕಾಯಬೇಕು. ಇವ್ರ ಪಾತ್ರವನ್ನು ನೋಡೋದಕ್ಕೆ ನಾವೆಲ್ಲ ನಿಂತ್ಕೊಳ್ತಾ ಇರಬೇಕು. ಆ ಲೆವೆಲ್ನ ಕಲಾವಿದ ಆಗಿ ಸೊಕ್ಕಲ್ಲ ಅಡಿಕೆ ಹೌದು ತಲೆ ಟಿಮ್ಮಟ್ಟದ ಮರ. ಅವರ ಒಳಗಿನ ಉಗ್ರ ಸ್ವರೂಪ ಈಗ ಹೊರಗೆ ಬಂದಿದೆ. ರೈ ವಿಡಿಯೋ ಮಾಡಬೇಡ್ರಿ, ಫೋಟೋ ತೆಗೀರಿ ಸಾಕು. ಸೈಲೆಂಟಿನ ಪಾತ್ರ ಕೊಡಿ, ವೈಲೆಂಟಿನ ಪಾತ್ರ ಕೊಡಿ, ಲೀಲಾ ಜಾಲವಾಗಿ. ಈಗ ತಾನೇ ಜಸ್ಟ್ ಕಬಿನಲ್ಲಿ ಕುಡ್ದಂಗೆ ಕುಡಿದು ಬಿಡ್ತಾರೆ. ಈಗ ನಮ್ಮ ಜೊತೆಗಿದ್ದಾರೆ ಗೋಪಾಲ್ ದೇಶಪಾಂಡೆ ಅವರು. ಸರ್ ನಮಸ್ಕಾರ. ಸರ್ ನಮಸ್ತೆ ಶ್ರೀಧರ್ ಸರ್. ನಮ್ಮ ಬಗ್ಗೆನೇ ಹೇಳಿದ್ರೆ ನೀವು. ಅಯ್ಯೋ ಅದೇ ಅಂತಾರಲ್ಲ, ಅಚಾನಕ್ ಎಂಟ್ರಿ, ಆಕಸ್ಮಿಕ ಎಂಟ್ರಿ ಆಯ್ತು ಈಗ. ಎಸ್ ಸರ್, ಅದೇ ಹೇಳ್ದನಲ್ಲ, ಏನು ಮಾತಾಡ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಖತಮ್, ಬಾಯ್ ಬಾಯ್, ಟಾಟಾ. ಅದಕ್ಕೆ ನಾನು ಬರ್ಬೇಕನ್ನ ಹೇಳ್ಕೊಂಬಂದೆ. ಸರ್ ನಾನು ಏನು ಕೇಳ್ಬೇಕು ಅಂತ ನನಗೂ ಗೊತ್ತಿಲ್ಲ. ನನಗೂ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿದೆ ಈಗ. ಆದರೆ ನಾನು 2 ದಿವಸ ಪಬ್ಬಾರ್ ಸಿನಿಮಾದ ಶೂಟಿಂಗ್ ನೋಡಿದಾಗ ಕೆಲವೊಂದು ಅಚ್ಚರಿ ಎಲ್ಲ ಕಂಡೆ. ಯಾರೇ ಎದುರುಗಡೆ ಇರಲಿ ಸರ್, ಅವ್ರನ್ನ ತಿಂದಾಕ್ಬಿಡ್ತೀರ ಅನ್ನೋದು ನಂಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಏನಂದರೆ ಸೀನ್ ಟು ಸೀನ್, ಅದು ಮಿಡ್ಡು, ಕ್ಲೋಸು, ವೈಡು ಏನೇ ಆಗಲಿ ಹಂತವಾಗಿ ಆಕ್ರಮಣ ಮಾಡ್ಬಿಡ್ತೀರಿ ಸರ್. ಅದನ್ನಂತ ನನಗೆ ಗೊತ್ತಾಯ್ತು. ಈ ಒಳಗಿನ ಜಾಗೃತಿ, ಈ ಜಾಗೃತಿಯ ನಟ ಇಷ್ಟೆಲ್ಲ ಉಜ್ವಲವಾಗಿ ಪ್ರಜ್ವಲಿಸೋದು ಕಾರಣ ಏನು? ಇಲ್ಲ ಅಂದರೆ ಆ ಥರ ತಗೊಳ್ಳೋದು ತಪ್ಪಾಗುತ್ತೆ ಶ್ರೀಧರ್ ಸರ್. ಅಂದರೆ ಅದು ಸ್ಕ್ರಿಪ್ಟಿಗೆ ಸಂಬಂಧಪಟ್ಟದ್ದು, ಡೈರೆಕ್ಟ್ರಿಗೆ ಸಂಬಂಧಪಟ್ಟದ್ದು. ನಾನೊಂದು ಮೀಡಿಯಮ್ ಅಷ್ಟೇ. ನಾನು ಅಂದರೆ ಆ್ಯಕ್ಟ್ರ್ಗಳ ಮೀಡಿಯಮ್ ಅಷ್ಟೇ. ಅವ್ರೇನು ಬರೆದಿರ್ತಾರೆ, ಅವ್ರೇನು ಕೊಟ್ಟಿರ್ತಾರೆ, ಅವ್ರೇನು ಹೇಳ್ತಾರೆ, ಅದನ್ನು ಅರ್ಥ ಮಾಡ್ಕೊಂಡು ದಾಟ್ಸೋದಷ್ಟೇ ನನ್ನ ಕೆಲಸ ಆಗಿರುತ್ತೆ. ಆ ಕೆಲಸ ಮಾತ್ರ ನಾನು ಮಾಡೋದು. ಉಳಿದದ್ದು ಜನರಿಗೆ ಹೇಗೆ ಅನಿಸುತ್ತೆ, ನೋಡುಗರಿಗೆ ಹೇಗೆ ಅನಿಸುತ್ತೆ, ಅದು ನಂಗೆ ಸಂಬಂಧಪಟ್ಟದ್ದಲ್ಲ. ನನ್ನ ಫೋಕಸ್ ಏನಿದ್ರು ನಿರ್ದೇಶಕ ಹೇಳಿರುವ ಈ ಪಾತ್ರವನ್ನು ನಾನು ಹೇಗೆ ದಾಟಿಸಬಲ್ಲೆ ಅನ್ನೋದಷ್ಟೇ ನನ್ನ ತಲೆ ಕೆಡಿಸ್ಕೊಳ್ಳೋ ವಿಷಯ ಆಗಿರುತ್ತೆ. ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ನೀನಾಸಂ ಪಾಸ್ಔಟ್ ಕಲಾವಿದ, ಅವ್ರಿಗೆ ಹೇಳುವಾಗ, ಪಾತ್ರ ಕಲಿಯುವಾಗ ಅಥವಾ ಅಭಿನಯವನ್ನು ಕರಗತ ಮಾಡಿಕೊಳ್ಳುವಾಗ ಒಂದು ಮಾತು ಹೇಳಿರಂತೆ, ಅದು ಫೇಕ್ ಕಣ, ಒಬ್ರಿಗೆ ಮೋಸ ಮಾಡ್ದಂಗೆ. ಒಳ್ಳೆ ಅವ್ನು ಆ್ಯಕ್ಟಿಂಗ್ ಮಾಡಿದೆ ಗೊತ್ತಾಗಲ್ಲ, ಅವ್ನು ನೋಡಿ ನಮ್ಗೆ ಒಳು ಬರುತ್ತಲ್ವ, ಅವ್ನು ನಮಗೆ ಮೋಸ ಮಾಡ್ದಂಗೆ. ಮೋಸನೂ ನಮ್ಗೆ ಗೊತ್ತಿಲ್ಲದಂಗೆ ಮಾಡ್ತಾನಲ್ಲ, ಅವನೇ ಕಣ ಕಲಾವಿದ. ಕರೆಕ್ಟ್. ಅದೇ ಅದು ಮೋಸ ಮಾಡೋ ವಿಷಯನೇ ಅಲ್ಲ. ಅದನ್ನು ಎಷ್ಟು ಜೆನ್ಯನ್ನಾಗಿ ದಾಟಿಸ್ತೀವಿ ಅನ್ನೋದೇ ಇಂಪಾರ್ಟೆಂಟ್. ನೀವು ಅದನ್ನು ನಂಬಿಸ್ಬೇಕಲ್ಲ. ಕತೆ ಹೇಳುವಾಗ ಹಾಗೆ ಅಲ್ಲ, ನೀವು ನಂಬಿಸಿ ಕತೆ ಹೇಳ್ತಿರಲ್ಲ. ನಮ್ಮ ಅಜ್ಜಿ ಹೇಳುವಾಗ ಕತೆನ ಅವರು ಹಾಗೆ ಕತೆ ಕಟ್ಟಿ ನಂಬಿಸ್ತಾ ನಿಮಗೆ ಹೇಳ್ತಾಯಿದ್ರು. ಈ ಪಾತ್ರ ಮಾಡೋದು ಅಂದರೆ ಪಾತ್ರದ ಮುಖಾಂತರ ಒಂದು ಕತೆ ಹೇಳ್ತಾ ಇರ್ತಾರಲ್ಲ ನಿರ್ದೇಶಕರು, ಅದನ್ನು ನಾವು ಹೆಂಗೆ ನಂಬಿಸ್ತೀವಿ ಅನ್ನೋದೇ ಅಭಿನಯ. ನಿಮಗೆ ನಂಬಿಸಿದ ಹೆಂಗೆ? ಯಾವುದಕ್ಕೆ? ಪಬ್ಬಾರ್ಗೆ ಕತೆನೇ ಶ್ರೀಧರ್ ಸರ್. ಫಸ್ಟ್ ಕತೆ. ಮತ್ತು ನೀವು ಒಬ್ಬ ನಿರ್ದೇಶಕರ ಜೊತೆ ಕೆಲಸ ಮಾಡಿರ್ತೀರಲ್ಲ, ಆ ಪ್ರಾಸೆಸ್ಸು ನಿಮಗೆ ಭಾಳ ಇಷ್ಟ ಆಗಿರುತ್ತೆ. ನೀವು ಆ ಪ್ರಾಸೆಸ್ಸಲ್ಲಿ ಅವ್ರ ಜೊತೆಗೆ ಇನ್ನೊಂದು ಸಲ ತೊಡಗಿಸ್ಕೊಳ್ಳೋಣ, ಅವ್ರ ಜೊತೆಗೆ ಇನ್ನೊಂದು ಸಲ ಜರ್ನಿ ಮಾಡೋಣ ಅನ್ನೋ ಅದು ಬರಬೇಕಲ್ಲ ಅನ್ನೋ ಒಂದು ಅಭಿಲಾಷೆ ಅದೆಲ್ಲ ಇರುತ್ತೆ. ಮತ್ತು ಈಗ ಸಂದೀಪ್ ಅವರು, ವಿಶ್ವ, ನನಗೆಲ್ಲ ಅವ್ರು ಭಾರಿ ಹತ್ತಿರದವರು. ಅವ್ರ ಜೊತೆ ಕೆಲಸ ಮಾಡೋದೇ ಭಾರಿ ನನಗೆ ಖುಷಿ ವಿಷಯ. ಜೊತೆಗೆ ಇನ್ನೊಂದು ಖುಷಿ ವಿಷಯ ಹೇಳಿದ್ರು, ಶಿವಣ್ಣ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ. ಅದು ಇನ್ನೊಂದು ಖುಷಿ ವಿಷಯ. ಸೊ ಹಂಗಾಗಿ ಕಥೆ ಅದಾದಮೇಲೆ ಇವರಿಬ್ಬರು ಜೊತೆಗೆ ಮಾಡಿರೋ ಒಂದು ಪ್ರಾಸೆಸ್ಸು, ಜೊತೆಗೆ ಪ್ರೊಡಕ್ಷನ್ ಹೌಸು ಎಲ್ಲ ಸೇರಿ ನಿಮಗೆ ಮಾಡೋಣ ಬನ್ನಿರಿ ಅನ್ನಂಗೆ ಆಗುತ್ತೆ. ಸೂಪರ್. ನಿಜವಲ್ಲ, ಅಂದರೆ ಕೂಡಿ ಬರ್ಬೇಕಲ್ವ, ಆ ಥರದ ವಿಚಾರ. ಸರ್ ನಿಮಗೆ ಏನಾದರೂ ನಮ್ಮ ಚಂದನವನ ಅನ್ನೋ ಸಿನಿಮಾ ಊರಲ್ಲಿ ವಜ್ರೇಶ್ವರಿ, ಈಶ್ವರಿ, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು, KCN ಗೌಡ್ರ ಸಂಸ್ಥೆಗಳು, ಇವರೆಲ್ಲ ಈಗ ಹೊಂಬಾಳೆ ಆಗಿರ್ಬೋದು, KVN ಆಗಿರ್ಬೋದು, ಇಂಥ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಬೇಕಪ್ಪ, ಹಾಗೆ ವಜ್ರೇಶ್ವರಿ, PRK, ಗೀತಾ ಪಿಕ್ಚರ್ಸ್, ಈ ಥರದ ಈ ಸಿನಿಮಾ ತಂಡದಲ್ಲಿ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರ ನೀವು ಯಾವಾಗ ಅನ್ಕೊಂಡಿದ್ರ, ಗುರು ಈ ಪ್ರೊಡಕ್ಷನ್ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಲ್ಲ ಒಂದು ಸಲ ಆದರೂ?
ವಜ್ರೇಶ್ವರಿ ಕಂಡ ವಜ್ರೇಶ್ವರಿ ತುಂಬ ಪೀಕಲ್ಲಿತ್ತು. ಹೌದು. ಇಲ್ಲ ನನಗಂದರೆ ಈ ಸಿನಿಮಾ ನೋಡುವಾಗ ಅದ್ರ ಮಜಕ್ಕೆ ನೋಡಿರ್ತೀವಿ ಬಿಟ್ರೆ ಅದ್ರ ಖುಷಿ ಅದೇನೋ ಖುಷಿ ಕೊಡುತ್ತಲ್ಲ ಅನ್ನೋ ವಿಷಯಕ್ಕೆ ನೋಡಿರ್ತೀವಿ ಬಿಟ್ರೆ ಈ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅನ್ನುವ ಯಾವ ಇದೂ ಇರಲ್ಲ ಆಗ. ಈಗ ಅಂದರೆ ಜರ್ನಿ ಸ್ಟಾರ್ಟ್ ಆದಮೇಲೆ ನಿಮಗೆ ಈ ಥರದ ಪ್ರೊಡಕ್ಷನ್ನಲ್ಲಿ PRK ಮಾಡೋಣ, ಶಿವಣ್ಣ ಅವ್ರ ಪ್ರೊಡಕ್ಷನಲ್ಲಿ ಮಾಡೋಣ, ಎಲ್ಲ ಆ್ಯಕ್ಟ್ರಿಗೂ ಇರುತ್ತೆ, ಎಲ್ಲ ಥರದ ಇರುತ್ತೆ. ಅದು ನನಗೂ ಇತ್ತು. ಇತ್ತು. ಆ ಥರದ್ದೊಂದು ಬಂದಾಗ ನಿಮಗೊಂದು ಜವಾಬ್ದಾರಿ ಅಲ್ಲ, ಯಾರೋ ಅವ್ರು ನಂಬಿ ಆ ಥರದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ನಿಮ್ಮನ್ನು ನಂಬಿ ನಿಮ್ಗೊಂದು ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಗೊಂದು ಜವಾಬ್ದಾರಿ ವಹಿಸಿದ್ದಾರೆ ಅಂತ. ಆ ಜವಾಬ್ದಾರಿ ನಾವು ಫಸ್ಟ್ ಹೆದರಿಕೆ ಆಗುತ್ತೆ, ಆ ಜವಾಬ್ದಾರಿ ನಾನು ನಿರ್ವಹಿಸೋಕ್ಕಾಗತ್ತಾ ಅಂತ. ಖುಷಿ ವಿಷಯ ಆ್ಯಕ್ಚುಲಿ. ತುಂಬ ಸೂಪರ್ ಸರ್. ನಾನು ಒಂದು ವಿಷಯದಲ್ಲಿ ಬೆರಗಾಗ್ಬಿಟ್ಟೆ. ಅಂದರೆ ನಾನು ಒಂದು 2 ದಿವಸ ಶೂಟಿಂಗ್ ನೋಡೋ ಅವಕಾಶ ನಂಗೆ ಸಿಕ್ಕಿದ್ರೆ ಬೋರ್ ಆಯ್ತಲ್ವಾ? ತುಂಬ ಬೋರ್ ಏನಾಗಿಲ್ಲ. ಅಂದ್ರೆ ನಮ್ಮ ಕೆಲಸ ಇಲ್ದಾಗ ಒಂದು ಟೈಮ್ ಬೋರ್ ಗುರು ನನಗೆ ಕೆಲಸ ಇಲ್ಲ ಗುರು ಅಂತ ಅನ್ಸ್ಬಿಡುತ್ತೆ. ಒಂದು ವಿಷಯದಲ್ಲಿ ಒಂದು ಸಖತ್ ಬೆರಗಾಗ್ಬಿಟ್ಟೆ. ನೀವು ಕೊಡುವ ಸ್ಟೆಪ್ಪನ್ನು ಡ್ಯಾನ್ಸ್ ಮಾಡ್ತೀರ. ಯಾವಾಗಪ್ಪ ಡ್ಯಾನ್ಸ್ ಎಲ್ಲ ಒಳಗೆ ಇಟ್ಕೊಂಡಿರಲ್ಲ ಇವರು ಅಂತ ನಾ ಅದಕ್ಕೆ ಶುರುವಿನಲ್ಲಿ ಹೇಳಿದೆ, ಒಳಗಿನೂ ಹೊರಗಡೆ ಬಂದೇನೆ ಈಗ, ಅವ್ನಿಗೆ ಎಷ್ಟೆಷ್ಟೆಲ್ಲ ಆಸೆ ಇತ್ತೇನೋ ಎಲ್ಲ ಈಡೇರ್ಸ್ಕೊಂತಾನೆ ಈಗ ಅಂತ. ಇಲ್ಲ, ನಾನು ಭಾಳ ನರ್ವಸ್ ಆಗಿದ್ದೆ. ಅದು ಫಸ್ಟ್ ಡೇ ಬೇರೆ ಶೂಟಿಂಗ್. ನನಗೆ ಎಲ್ಲಿ ಡ್ಯಾನ್ಸ್ ಗೀನ್ಸ್ ಮಾಡೋದು ಬರಲಿಲ್ಲ ಅಂದರೆ ಸಂದೀಪ್ ಅವ್ರು ಎಲ್ಲಿ ಮನೆ ಕಳಿಸ್ಬಿಡ್ತಾರೆ ಅನ್ನೋ ಭಯ ಬೇರೆ ಇತ್ತು. ಹಂಗಾಗಿ ಹಿಂದಿನ ದಿವಸನೇ ಅವ್ರ ಜೊತೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಹಿಂಗಂದು ಒಂಚೂರು ನಮ್ಗೆ ನೀನಾಜಮಲ್ಲೂ ಹೇಳ್ಕೊಟ್ಟಿರ್ತಾರಲ್ಲ, ಅದು ಏನೋ ಒಂದು ಸ್ವಲ್ಪ ರೀಕಾಲ್ ಮಾಡ್ಕೊಂಡು ಮಾಡಿದ್ದ ಅಷ್ಟೇ. ಅದು ನನ್ನ ಪುಣ್ಯಕ್ಕೆ ಅದೇನೋ ಟೇಕ್ ಓಕೆ ಆದಾಗ ನೀವು ನೋಡಿದ್ದೀರ, ಹಂಗಾಗಿ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿರಲ್ಲ ಅಂತ ಅನಿಸಿದೆ. ನಾನು ಯೂಶಲಿ ಡ್ಯಾನ್ಸ್ ಎಲ್ಲ ಬರೋದಿಲ್ಲ. ನನಗೆ ಆ ಥರದ ಅವಕಾಶ ಬಂದಿಲ್ಲ ಸರ್. ಡ್ಯಾನ್ಸ್ ಮಾಡಬೇಕು ಅಂತ ಅನಿಸಿದ್ದು ಮತ್ತು ಅವಕಾಶ ಎರಡು ಬಂದಿಲ್ಲ ಸರ್. ಇಲ್ಲ, ಎರಡೂ ಆಗಿದೆ. ನನಗೆ ಯಾವತ್ತೂ ಅನಿಸಿಲ್ಲ ಡ್ಯಾನ್ಸ್ ಮಾಡಬೇಕು ಅಂತ. ಸಂತೋಷ ಆದಾಗೆಲ್ಲ ಮಾಡಿಲ್ಲ ನಾನು ಡ್ಯಾನ್ಸ್. ತಮ್ಮಂಗೂ ಅದು ಬೇರೆ ಡ್ಯಾನ್ಸ್, ಅದು ಎಲ್ಲರೂ ಮಾಡ್ತಾರೆ. ಅದು ಆ ಥರ ಡ್ಯಾನ್ಸ್ ನಾವು ಎಲ್ಲರೂ ಮಾಡ್ತೀವಿ. ಅದಕ್ಕೆ ಮಾಡಿದ್ರಿ ಸರ್ ಆ ಥರದ ಸಂತೋಷದ ಕೂಟಗಳೆಲ್ಲ ಆಗಿದಾವ ಜೀವನದಾಗೆ? ಇಲ್ಲ, ಅಂದರೆ ನಾನು ತುಂಬ ಇಂಟ್ರೋವರ್ಟ್. ಸ್ವಲ್ಪ ನಾನು ಎಕ್ಸ್ಪ್ರೆಸಿವ್ ಅಲ್ಲ. ಒಳಗೆ ಇರುತ್ತೆ, ಅದೇ ಒಳಗೆ ಇರುತ್ತೆ, ಅದು ಹೊರಗಡೆ ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ತುಂಬ ಕಡಿಮೆ. ಅಷ್ಟು ಹೊರಗಡೆ ಬರ್ಬೇಕಂದ್ರೆ ಏನಾಗಬೇಕು ನಿಮಗೆ? ದುಡ್ಡು ಬರಬೇಕು. ಅಯ್ಯೋ ಬರುತ್ತೆ ಬೋದಿ ಸರ್, ನಿಮ್ಮಂಥ ಕಲಾವಿದ. ಅಂದರೆ ನಿಮಗೊಂದು ಊರಿಂದ ಹೊರಟಾಗ ಒಂದು ಇರುತ್ತಲ್ಲ ಶ್ರೀಧರ್ ಸರ್, ಅಂದರೆ ಈಗ ಒಂದು 4 ಪಾತ್ರ ಮಾಡೋಣ, 4 ಜನರ ಜೊತೆಗೆ ನಿರ್ದೇಶಕರ ಜೊತೆ ಕೆಲಸ ಮಾಡೋಣ. 4 ಅಂದರೆ ನೀವು ಹೇಳ್ತಿದ್ದೀರಲ್ಲ, ಈಗ ವಜ್ರೇಶ್ವರಿ, PRK ಅಥವಾ ಗೀತಾ ಪಿಕ್ಚರ್ ಹೌಸ್, ಈ ಥರದ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಅದೇ ಯಾವ ಎಲ್ಲ ಪ್ರೊಡಕ್ಷನ್, ಈಗ ನಮ್ಮ ರಕ್ಷಿತ್ ಅವ್ರ ಪ್ರೊಡಕ್ಷನ್ನು, ರಾಜ್ ಅವ್ರ ಪ್ರೊಡಕ್ಷನ್ನು, ಈ ಥರದವ್ರ ಜೊತೆ ಕೆಲಸ ಮಾಡೋಣ. ಪ್ರೊಡಕ್ಷನ್ ಅಲ್ಲ, ಈ ಥರದ ನಿರ್ದೇಶಕರ ಜೊತೆ ಕೆಲಸ ಮಾಡೋಣ, ಈ ಥರದ ನಟರ ಜೊತೆ ಕೆಲಸ ಮಾಡೋಣ ಅಂತಲೇ ಊರಿಂದ ಕನಸು ಹೊತ್ಕೊಂಡು ಬಂದಿರೋದು. ಅದು ಟಿಕೆಟ್ ತೊಗೊಳ್ಬೇಕಾದ್ರೆ ಹೇಳ್ಬಿಟ್ಟಿದ್ರೆ ನನಗೆ ಅಲ್ಲೊಂದು ಟಿಕೆಟ್ ಕೊಡು, ಇಲ್ಲೊಂದು ಟಿಕೆಟ್ ಕೊಡು, ಅಲ್ಲೊಂದು ಟಿಕೆಟ್ ಇಲ್ಲ, ಆ ಥರದ ಕಲ್ಪನೆನೇ ಇರಲಿಲ್ಲ ಶ್ರೀಧರ್ ಸರ್. ಅದು ಜರ್ನಿ. ಈಗ ನೀವು ಅದೇ ಅಲ್ವಾ ಲೈಫು ಅಂದರೆ ನಿಮಗೆ, ಅದಕ್ಕೆ ಮ್ಯಾಜಿಕ್ ಅಲ್ಲ ಅದು. ಮ್ಯಾಜಿಕ್ ಅಂದರೆ ನಿಮಗೆ ಏನು ಅನ್ಕೊಂಬರ್ತೀರ, ನನ್ನ ಥರದ ಬಾಡಿ ಇರೋ ಆ್ಯಕ್ಟ್ರಿಗೆ, ನನ್ನ ಥರದ ವಾಯ್ಸ್ ಇರೋ ಆ್ಯಕ್ಟ್ರಿಗೆ ಸಿನಿಮಾದಲ್ಲಿ ಅವಕಾಶನೇ ಸಿಗಲ್ಲ ಅಂದ್ಕೊಂಡಿದ್ದು ಟೈಮ್ ಇತ್ತು. ನಾನು ಹಂಗೆ ನಂಬ್ಕೊಂಡಿದ್ದೆ. ಸೀರಿಯಲ್ ಸಿಗ್ತಾ ಇದೆಯಲ್ಲ, ಸೀರಿಯಲ್ಲೇ ಮಾಡೋಣ ಅಂತ. ಈಗ ಚೂರುಪಾರು ಸಿನಿಮಾದಲ್ಲಿ ಕೆಲಸ ಸಿಗ್ತಾ ಇದೆ, ಅದೇ ಖುಷಿ, ಅದೇ ಜರ್ನಿ, ಭಾಳ ಖುಷಿ ವಿಷಯ. ನಾನು ನಿಮ್ಮನ್ನ ಕಂಡಿದ್ದೆ ಸರ್, ಅದರಲ್ಲಿ ಸೀರಿಯಲ್ ಸ್ವಲ್ಪ ನೋಡ್ತಾ ಇದ್ವಿ. ಅಷ್ಟು ನಮಗೆ ಆ ರುಚಿ ಹತ್ತದೇ ಇದ್ದಾಗ ಅಥವಾ ಸೀರಿಯಲ್ ನೋಡೋಕ್ಕಾಗದೇ ಇದ್ದಾಗ ಸಾಹೇಬ ಅಂತ ಒಂದು ಸಿನಿಮಾ ನಿಮ್ಮ ನೋಡಿ ಬೆರಗಾಗ್ಬಿಟ್ಟಿದೆ. ಅಯ್ಯೋ ನನ್ನ ಫಸ್ಟ್ ಫಿಲ್ಮ್ ಅದು. ಹೆಂಗ್ರು ಯಾರೊಬ್ರು ಇದಾರಲ್ಲ, ಒಳ್ಳೆ ಬರ್ತಾಗ್ರು, ಏನೋ ಮಾಡ್ತಾಗ್ರು ಅನ್ನೋ ಫೀಲ್ ದೇವ್ರನ್ನೇ ಬಂದಿತ್ತು. ಥ್ಯಾಂಕ್ ಯು ಬಂದಿತ್ತು. ಬಟ್ ನೀವೆಲ್ಲ ನಮ್ಗೆ ಅಷ್ಟು ಮಾತುಕತೆ ಸಿಕ್ಕಿರಲಿಲ್ಲ. ಆ ಟೈಮಲ್ಲಿ ನಾವು ಮನು ಸರ್ ಹತ್ರ ತುಂಬ ಮಾತಾಡ್ತಿದ್ವಿ. ಆ ಸಿನಿಮಾಗೆ ತುಂಬ ಕೆಲಸ ನಾನು ಮಾಡಿಕೊಟ್ಟೆ. ಅದಂದ್ರೆ ಮೀನ್ಸ್ ಪ್ರಚಾರದ ಕೆಲಸಗಳೆಲ್ಲ ಮಾಡುವಾಗ ತುಂಬ, ಅಂದರೆ ರವಿಚಂದ್ರನ್ ಅವ್ರ ಮಗ ಅಲ್ವಾ, ಅವ್ರ ಕೊಡುಗೆ ಅಂತ, ಅವ್ರ ತಂದೆಯವ್ರ ಕೊಡುಗೆ ಅಂತದ್ದು ಅನ್ನೋ ಫೀಲಿಂಗ್ಸ್ ನಮಗೆ. ಆ ಥರ ಸಾಹೇಬ ಅನ್ನೋ ಸಿನಿಮಾ ಬಂದಾಗ ಅವಾಗ ಅನ್ಕೊಳ್ತಾ ಇದ್ವಿ. ಬರ್ತಾ ನಾವು ಅನ್ಕೊಂಡಂಗೆ ಜಡ್ಜ್ಮೆಂಟ್ ಸಿಕ್ಕಂಗೆ, ಅಂದರೆ ನನ್ನಂತೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ, ಇಲ್ಲ ಅದರಲ್ಲಿ ನೀವು ಗರುಡ ಗಮನ ವೃಷಭ ವಾಹನ ಮಾಡಿದಾಗಂತೂ ಯಾರಿಗೂ ಇದು ಈ ಲೆವೆಲ್ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋ ಲೆವೆಲ್ಗೆಲ್ಲ. ಥ್ಯಾಂಕ್ ಯು. ಅದ್ರ ಕ್ರೆಡಿಟ್ ಎಲ್ಲ ರೈಟರ್ಸಿಗೆ ಹೋಗ್ಬೇಕು, ಡೈರೆಕ್ಟರ್ಸಿಗೆ ಹೋಗ್ಬೇಕು. ನಾನು ಹೇಳಿದ್ನಲ್ಲ ಆಗಲಿ, ಆ್ಯಕ್ಟರ್ ಬರೀ ಮೀಡಿಯಮ್ ಅಷ್ಟೇ. ಅದೇ ಸರ್, ₹1 ನಾಣ್ಯಕ್ಕೆ ರಾಜನೂ ಬೇಕು, ರಾಣಿನೂ ಬೇಕು. ಅವಾಗ ₹1 ಅಂತ. ಕರೆಕ್ಟ್ ಅಲ್ವಾ? ಎರಡು ಆಗಿದೆ, ಇದು ಆಗ್ತಾ ಇದೆ, ಕೂಡಿ ಬರ್ತಾ ಇದೆ. ಕಂಪ್ಲೇಂಟ್ ಕೊಡಬೇಕಿತ್ತು ಸರ್. ಈ
ಒಂದು 6 ತಿಂಗಳ ಹಿಂದೆ ನಾನು ಪಬ್ಬರ್ ಸೆಟ್ಟಿಗೆ ಬಂದಾಗ ಕೂಡ ಇಲ್ಲ ಒಂದು 2-3 ಮಾಡ್ತಾ ಇದ್ದೀನಿ ಅಂತ. ಈಗ ಅದು 8ಕ್ಕೆ ಬಂದಿದೆ ಆಯ್ತಾ. ಹೆಂಗೆ ಟೈಮ್ ಶೆಡ್ಯೂಲ್ ಅವಾಗಲೂ ಮಾಡ್ತಾ ಇದ್ದೆ, ನಿಮ್ಗೆ ಹೇಳಿರಲಿಲ್ಲ ಅಷ್ಟೇ. ಬರ್ತಿದೆ ಎಲ್ಲ ಸತ್ಯ ಬರ್ತಾ ಇದೆ, ಸತ್ಯ ಬರ್ತಾ ಇದೆ. ಹೆಂಗೆ ಸರ್ ಟೈಮ್ ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಅಂದರೆ ಕಲಾವಿದ ಅನ್ನೋನು ನನ್ನ ಪ್ರಕಾರ ಸರ್ ಒಬ್ಬೊಬ್ರು ತಾಟ್ ಅವ್ನ ಮಗು ಇದ್ದಂಗೆ. ಅವನನ್ನು ತುಂಬ ಜೋಪಾನ ನೋಡ್ಕೋಬೇಕು. ಅವ್ನು ತುಂಬ ಸೆನ್ಸಿಟಿವ್, ಅವನು ತುಂಬ ರಗಳೆ ಮಾಡೋಂಗಿಲ್ಲ, ಅವ್ನು ತುಂಬ ಕಾಡ್ಸಂಗಿಲ್ಲ, ಅವ್ನು ರೇಗ್ಬಿಡ್ತಾನೆ. ಅದಕ್ಕೆ ಕಲಾವಿದರು ಒಂಥರ ವಿಚಿತ್ರವಾಗಿ ಆಡೋದು ನನ್ನ ಅಭಿಪ್ರಾಯ ಇದೆ ಸರ್. ನಾನು ಕಂಡಂಗೆ ಹೆಂಗೆ ಟೈಮ್ ಅನಿಸ್ತಾ ಇದೆ, ಲೈಫ್ ಹೆಂಗಿದೆ ಸರ್? ಲೈಫ್ ಯಾವಾಗಲೂ ನಾನು ಭಾಳ ಎಂಜಾಯ್ ಮಾಡ್ಕೊಂಡೇ ಬದುಕಿದ್ದೀನಿ ನಾನು. ಅಂದರೆ ಇವತ್ತು ಕೆಲಸ ಇದೆ, ನಾಳೆ ಕೆಲಸನೂ ಇರಲ್ಲ ಅನ್ನೋ ಒಂದು ಸತ್ಯನೂ ನನಗೆ ಗೊತ್ತಿದೆ. ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಡೇ ಬದುಕ್ತಾ ಇದ್ದೀನಿ. ಹಾಗಾಗಿ ನಾನು ಭಾಳ ಆರಾಮಾಗಿ ಬದುಕ್ತಾ ಇದ್ದೀನಿ. ನನಗೆ ನನ್ನ ಹೆಂಡತಿಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಏನಿಲ್ಲ ಲೈಫಿಂದ. ಭಾಳ ಆರಾಮಾಗಿದ್ದೀನಿ. ಎಷ್ಟು ಬರುತ್ತೋ ಅಷ್ಟರಲ್ಲಿ ಆರಾಮಾಗಿದ್ದೀನಿ. ಇನ್ನೊಂದೇನು ಪ್ರಶ್ನೆ ನಿಮ್ಮದು? ಹೆಂಗೆ ಟೈಮ್ ಮ್ಯಾನೇಜ್ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಆಗುತ್ತೆ ಸರ್. ಟೈಮ್ ಏನು, ಯಾವ ಆ್ಯಕ್ಟ್ರು 365 ಡೇಸ್ ಬ್ಯುಸಿ ಇರಲ್ಲ. ಯಾಕಂದರೆ ಯಾಕೆ ಹೇಳಿದೆ ಅಂದರೆ ಇವರಲ್ಲಿ ಇವ್ರದ್ದು ಡೇಟ್ಸ್ ನೋಡ್ಕೊಳಕ್ಕೆ ಒಬ್ಬರು ಕೆಲಸಗಾರ ಬೇಕಾಗಿದ್ದಾರಂತೆ. ಯಾರೋ ಸಿಗ್ತಾರ ನಮ್ಗೇನೋ ಕೆಲಸ ಕೊಡ್ತಾರ ಅಂತ. ನನಗೆ ಆ ಸ್ಥಿತಿಗೆ ಬಂದಾಗ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಶ್ರೀಧರ್ ಸರ್, ನನ್ನ ಕೆಲಸ ಸಿಗ್ತಾವ. ನೀವು ಫುಲ್ ಬ್ಯುಸಿ. ನೀವು ಆ ಚಾನಲ್ ಇಲ್ಲ ಅಂದರೆ ಈ ಚಾನಲ್ ಇಲ್ಲ, ನಮ್ಮದೇ ಚಾನಲ್ ಸರ್. ಈಗ ನಿಮ್ಮದೇ ಚಾನಲ್ ಬೇರೆ ಮಾಡಿದ್ದೀರಾ. ಜನರಲ್ ಚಾನಲ್ ಸರ್, ಅವ್ರ ಮನಸ್ಸು ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಡೀತಾ ಇದೆ, ಖುಷಿ ಇದೆ, ವೆರಿ ಹ್ಯಾಪಿ. ಓವರಾಲ್ ಪಬ್ಬರ್ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವಾಗ ಬರ್ತಿದೆ, ಏನು ಕತೆ? ಪಬ್ಬರು ನಾವು ಈಗ 20ನೇ ತಾರೀಕಿನ ತನಕ ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಈಗಾದರೆ ಆಲ್ಮೋಸ್ಟ್ ಅದೇ ನಾನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ ನನಗೆ. 60% ಏನೋ ಮುಗ್ದಂಗೆ ಆಗುತ್ತೆ. 70% ಆದಂಗೆ. ಇನ್ನು ಶಿಮ್ಲಾದಲ್ಲಿ ಶೂಟ್ ಮಾಡೋದಿದೆ. ಇದು ಶೆಟ್ರ್ ತೊಗೊಂಡಿರಾ ಹಂಗೆ? ಸ್ವೆಟ್ರು ಎಲ್ಲ ತೊಗೊಂಡಿದ್ದೀನಿ. ನಾನು 4 ದಿವಸ ಮಾತ್ರ ಅಷ್ಟೇ. ಈ ವಿಶ್ವಜಿತ್ ಇವರು ಅನುಭವಿಸ್ಬೇಕಷ್ಟೇ. ನಮ್ಮ ಹೀರೋ ಸರ್ ಧೀರೇನವರು ಅನುಭವಿಸ್ಬೇಕು. ಜೊತೆಗೆ ಭರತ್ ಅವರ ಟೋಳಿನೂ ಇದೆ, ಅವರು ಅನುಭವಿಸ್ಬೇಕು. ನಾನೇನು ಬಚಾವ್ 4 ದಿವ್ಸಕ್ಕೆ ಬಂದ್ಬಿಡ್ತೀನಿ. ಸೊ 4 ದಿವಸದಲ್ಲಿ ತುಂಬ ದೊಡ್ಡ ಲೆಜೆಂಡ್ ಆಕ್ಟರ್ ನಿಮ್ಮ ಜೊತೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಹೌದಾ? ಯಾರು ಹೇಳಿದ್ರು ನನಗೆ. ಅದು ನನಗೆ ಗೊತ್ತಿಲ್ಲ ಆ ವಿಷಯಗಳು. ಯಾರು ನಿಲ್ತಾರೆ ಅಂತ ನಿಮ್ಗೆ ಹೇಳಿದ್ವಾ? ಇಲ್ಲ ಜೆನ್ಯೂನ್ಲಿ ಗೊತ್ತಿಲ್ಲ ನನಗೆ. ಇದೇ ತುಂಬ ಸೀಕ್ರೆಟು. ಸಿನಿಮಾ ರಿಲೀಸ್ ನಿಮ್ಗೆ ಹೇಳಿದಾರೆ ಅದನ್ನ? ನಂಗೆ ಗೊತ್ತಾಗಿದೆ. ನಾನು ಹೇಳ್ತೀನಿ. ನಿಮ್ಗೆ ಹೇಳಿದಾರೇನ್ರಿ ಭರತ್? ನಂಗೆ ಹೇಳಿಲ್ಲ, ನಿಜವಾಗ್ಲೂ ಜೆನ್ಯೂನ್ಲಿ ಹೇಳಿಲ್ಲ. ಕತೆ ಅಷ್ಟೇ ಕೇಳಿರೋದು, ಪಕ್ಕದಲ್ಲಿ ಯಾರು ಬರ್ತಾರೋ ಕೇಳಲ್ಲ. ಕರೆಕ್ಟ್. ಇಲ್ಲ, ನಂಗೆ ಜೆನ್ಯೂನ್ಲಿ ಗೊತ್ತಿಲ್ಲ ನನಗೆ. ಅಂತಿದ್ರು ಸರ್, ಅಂತಿದ್ರು ಅಂದೆ. ಹಂಗಾರೆ ನಾನು ಈಗ ಹೋಗಿ ಕೇಳ್ತೀನಿ, ನನಗೆ ಸುಳ್ಳು ಹೇಳಿದಿರ, ನನಗೇನು ಹೇಳಿಲ್ಲ ಅಂತ. ರೆಡಿ ಆಗ್ಬೇಕಲ್ಲ ಅದಕ್ಕೆ. ಸೊ ಅದೊಂದಾದರೆ ಸಿನಿಮಾ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಆ ಶೆಡ್ಯೂಲ್ಗೆ ಹೋಗೋಕ್ಕಿಂತ ಮುಂಚೆ ಬೇರೆ ಕೆಲಸಗಳನ್ನು ಈಗ ಇಷ್ಟಾಗಿರೋದು ಡಬ್ಬಿಂಗ್ ಎಲ್ಲ ಮುಗಿಸ್ತಾ ಇದ್ದೀವಿ. ಈ ತಂಡನ ನೀವು ಹಿಂದಿನ ಒಂದು ಪ್ರೊಡಕ್ಷನ್ ನೋಡಿದ್ರಿ. ಅವ್ರು ತುಂಬ ಅಚ್ಚುಕಟ್ಟಾದ ಚಿಕ್ಕ ಚೊಕ್ಕ ಬಜೆಟ್ನಲ್ಲಿ ಸಿನಿಮಾ ಮಾಡಿದರು. ಗೀತಾ ಪಿಕ್ಚರ್ಸ್ ಹೇಳಿದ್ನ ಕೊಡ್ತಾರೆ, ಹೇಳೋದ್ ರೀತಿ ಹೇಳಿದ್ರೆ ಅದ್ರಲ್ಲಿ ಭಾಳ ಸ್ಪಷ್ಟ. ಹೌದಲ್ವಾ? ಈ ಪ್ರೊಡಕ್ಷನ್ನಲ್ಲಿ ನಿಮ್ಮ ಹುಡುಗರು ನಿಮ್ಗೆ ಹೆಂಗೆ ಕಾಣಿಸ್ತಿದ್ದಾರಪ್ಪ? ಇಲ್ಲ, ಅವ್ರು ಹೆಂಗೆ ಕೆಲಸ ಮಾಡ್ತಿದ್ರು, ಎಷ್ಟು ಏನು ಹೆಂಗೆ ಅಂದರೆ ಎಷ್ಟು ಅಟೆನ್ಷನ್ನಲ್ಲಿ ಕೆಲಸ ಮಾಡ್ತಿದ್ರು ಒಂದನೇ ಪಿಕ್ಚರಲ್ಲಿ. ಈಗ ಅಟೆನ್ಷನ್ನು ಜಾಸ್ತಿ ಆಗಿದೆ, ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ. ಏಕೆಂದರೆ ಧೀರೇನವರಿದ್ದಾರೆ, ಪ್ರೊಡಕ್ಷನ್ ಹೌಸ್ ಇದೆ, ದೊಡ್ಡ ಕತೆ. ಅವಾಗ ಅವ್ರು ಇನ್ನೂ ಅಟೆಂಟಿವ್ ಆಗಿದ್ದಾರೆ. ಇನ್ನೂ ಅವ್ರ ತಂಡ ಇನ್ನೂ ಟೋ ಮೇಲೆ ಕೆಲಸ ಮಾಡ್ತಾರೆ. ಯಾವುದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೊಂಡಿಲ್ಲ. ಸೊ ಅದು ನನ್ನ ಭಾರಿ ಖುಷಿ ವಿಷಯ ಸಂದೀಪ್ ಮತ್ತು ವಿಶ್ವಜಿತಲ್ಲಿ. ಇವನ್ ನಮ್ಮ ಮಯೂರು ಮ್ಯೂಸಿಕ್ಕು ಅವರೇ. ಕರೆಕ್ಟ್. ಸೊ ಇನ್ನೂ ಅಟೆಂಟಿವ್ ಆಗಿದ್ದಾರೆ, ಇನ್ನೂ ಜಾಗೃತರಾಗಿದ್ದಾರೆ, ಇನ್ನೂ ಅವೇರ್ ಆಗಿದ್ದಾರೆ. ಎಸ್ ಸರ್. ಶಿವಣ್ಣ ಅವ್ರ ಜೊತೆಗೆ ಒಂದು ಸಿನಿಮಾದಲ್ಲಿ ನೀವು ಬೇರೆ ತಿರಣಗಳಲ್ಲಿ ಮಾಡಿದೆ, ಸ್ಕ್ರೀನ್ ಶೇರ್ನ ಮಾಡಿದ್ರಿ. ಅದೇ ಬ್ಯಾನರ್ ಇದು. ಶಿವಣ್ಣ ಮತ್ತು ಈ ಬ್ಯಾನರ್ ಬಗ್ಗೆ ಏನು ಹೇಳ್ತೀರಿ ಸರ್? ಖುಷಿ ಇದೆ. ನಾವು ಅದೇ ಹೇಳೋದಲ್ಲ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ನೋಡಿ. ಈಗ ಮಕ್ಕಳಿಗೆ ಒಂದು ದೊಡ್ಡ ಚಾಕ್ಲೇಟ್ ತಂದು ಕೊಟ್ಟರೆ ಎಷ್ಟು ಖುಷಿ ಆಗ್ತಾವೆ ನೋಡಿ, 3-4 ವರ್ಷದ ಮಕ್ಕಳಿಗೆ. ಹಾಗೆ ನಿಮಗೆ ಪದೇ ಪದೇ ಚಾಕ್ಲೇಟ್ ಸಿಗ್ತಾ ಇದ್ದರೆ ಹೆಂಗೆ ಅನಿಸುತ್ತೋ ಆ ಥರದ ಖುಷಿ ಇದೆ ನನಗೆ. ಯಾಕೆಂದರೆ ನಿಮಗೆ ನೀವು ಕಲ್ಪನೆನೂ ಮಾಡ್ಕೊಂಡಿರಲ್ಲ. ಯಾಕೆಂದರೆ ನೀವು ಚಿಕ್ಕವರಿದ್ದಾಗಿನಿಂದನೂ ನೀವು ಸಿನಿಮಾ ನೋಡ್ತಾ ಅವರು ಸಿನಿಮಾಗಳನ್ನ ಒಂದು ಪಿಕ್ಚರ ಮೋಡದ ಮರೆಯಲ್ಲಿ, ಆನಂದ. ನಾನು ಆ್ಯಕ್ಚುಲಿ ಫಸ್ಟ್ ಪಿಕ್ಚರು, ನಾನು ಪಿಕ್ಚರ್ ಅಂತ ನೋಡಿದ್ದು ಥಿಯೇಟ್ರಲ್ಲಿ ನಂಗೆ ಅರ್ಥ ಆಗಿದ್ದು ಮೋಡದ ಮರೆಯಲ್ಲಿ. ನಾನು ಫಸ್ಟ್ ಫಿಲ್ಮ್ ನೋಡಿದ್ದು ಆನಂದ್, ನಂಗೆ ಅರ್ಥ ಆಗಿರಲಿಲ್ಲ, ಚಿಕ್ಕವನು ತುಂಬ. ಸೊ ನಿಮಗೆ ಆ ಇದರಿಂದನೂ ನೀವು ನೋಡ್ತಾ ಒಬ್ಬರನ್ನ ತುಂಬ ಸ್ಕ್ರೀನ್ ಮೇಲೆ ನೋಡಿ
ಅವ್ರನ್ನ ಫಸ್ಟ್ 1 to 1 ನೋಡೋದೇ ಭಾಳ ನಿಮಗೆ ಎಕ್ಸೈಟ್ಮೆಂಟಿನ ವಿಷಯ. ಅಂಥದ್ರಲ್ಲಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದು, ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋದು, ಅವ್ರು ನಮ್ಮನ್ನು ನೋಡ್ಕೊಳ್ಳುವ ರೀತಿ, ಅವ್ರು ನಮಗೆ ಅಟೆನ್ಷನ್ ಕೊಡುವ ರೀತಿ, ಅದು ನಿಮಗೆಲ್ಲ ನಿಮ್ಗೇನು ಅಂದರೆ ಓವರ್ವೆಲ್ಮಿಂಗ್ ಅನಿಸುತ್ತೆ. ಅದಕ್ಕೆ ನಾವು ತುಂಬ ಗ್ರ್ಯಾಟಿಟ್ಯೂಡಲ್ಲಿ ಇರ್ಬೇಕಷ್ಟೇ. ತುಂಬ ತುಂಬ ಖುಷಿ ಇದೆ ಅದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ, ನಿಮ್ಮ ಎಕ್ಸ್ಪ್ರೆಸ್ ಮಾಡೋಕ್ಕೆ. ಅದಿದೆ, ನಿಮ್ಮ ಆಟಿಟ್ಯೂಡಲ್ಲಿ ಗ್ರ್ಯಾಟಿಟ್ಯೂಡ್ ಇದೆ. ಹಾಗಾಗಿ ಈ ಥರದ್ದೆಲ್ಲ ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಒಂದು ಚಿಕ್ಕ ಮಾತುಕತೆ ನೋಡಿ, ನಾವು ಏನು ಮಾತಾಡಬೇಕು ಅನ್ನೋದು ಗೊತ್ತಿರಲಿಲ್ಲ, ಇಷ್ಟು ಮಾತಾಡ್ಬಿಟ್ಟು. ನೀವಿದ್ರೆ ಎಲ್ಲ ಮಾತಾಡಿಸ್ತೀವಿ. ಅಯ್ಯಯ್ಯಪ್ಪ, ಇಲ್ಲ ಸರ್, ತುಂಬ ತುಂಬ ಮಾತಾಡಬೇಕು. ಒಂದ್ಸಲ ಫ್ರೀ ಮಾಡ್ಕೊಂಡು ಸಿಗಿ. ಖಂಡಿತ ಒಳ್ಳೆಯದಾಗಲಿ. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆತ್ಮೀಯ ಕನ್ನಡಿಗರಿಗೆ, ಎಲ್ಲ ಪ್ರೇಕ್ಷಕರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ಹೇಳಿದ್ನ ಅವ್ರು ಹೇಳಿದ್ರು, ದಟ್ ಈಸ್ ಆತ್ಮೀಯ ಕನ್ನಡಿಗ. ಕಟ್. ಯಾರು 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 ಯಾರು